ಕಂಡಿ ಬೇರೆ, ಇದು ಪಯವೇದ ಓಡಿದ ಕಂಡಿ ಅಂತ ಆ ಕಾಲದ ಜನವನ್ನೇ ಅವರು ಆಡಿದ್ದು ಜನವನ್ನೇ. ಇದು ಮರದ ದಿಮ್ಮಿ ಹಗ್ಗದಲ್ಲಿ ಕಟ್ಟಿ ಇದರಲ್ಲಿ ಬಿಡೋದು ಬಾಗಿಲು ಹೊಡಿಲಿಕ್ಕೆ. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ತಾರನಾಥ ಪೂದೆ. ನಾವಿವತ್ತು ತುಳುನಾಡಿನ ಅವಳಿ ವೀರರಾದಂತಹ ಕೋಟಿ ಚೆನ್ನಯ್ಯರ ಅಕ್ಕನ ಮನೆಯಾದಂತಹ ಕಿನಿದಾರುವಿನ ಮನೆಯಲ್ಲಿದ್ದೇವೆ. ಕಳ್ಳೆಂಬಿ ದೋಳ ಅನ್ನುವ ಜಾಗದಲ್ಲಿದ್ದೇವೆ. ಇದು ಎಡವಂಕಲ ಗ್ರಾಮದ ಕಡಪ ತಾಲೂಕಿಗೆ ಸೇರ್ತದೆ. ಇದು ದಕ್ಷಿಣ ಕನ್ನಡದಲ್ಲಿ ಇರುವಂತದ್ದು. ಸುಮಾರು ಇತಿಹಾಸ, ಒಂದು 400-500 ವರ್ಷಗಳ ಇತಿಹಾಸ ಇರುವಂತಹ ಈ ಮಣ್ಣಿನ ಗೋಡೆಯ ಮನೆ, ಮೇಲ್ಚಾವಣಿ ಮುಳಿಹುಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಹಳೆಯ ಕಾಲದ ಮನೆ. ಅದೇ ರೀತಿ ಇಲ್ಲಿ ಎದುರಿಗೆ ತಾಳೆ ಮರ ಕೂಡ ಕಾಣ್ತಾ ಉಂಟು. ತಾಳೆ ಮರಕ್ಕೆ ಸುಮಾರು ಒಂದು ಕೋಟಿ ಚೆನ್ನಯ್ಯರು ಇರುವ ಕಾಲದಲ್ಲಿ ಅದು ಇತ್ತು ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಅದರಂತೆ ಕೋಟಿ ಚೆನ್ನಯ್ಯರ ಪ್ರತೀಕ ಅನ್ನುವ ಒಂದು ಭಾವನೆಯಿಂದ ನಾವು ಇವತ್ತು ಅದನ್ನು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅದು 2 ತಾಳೆ ಮರ ಇತ್ತು, ಈಗ ಅದು ಒಂದು ಬಿದ್ದೋಗಿದೆ, ಸತ್ತೋಗಿದೆ, ಈಗ ಇಲ್ಲ. ಅದರ ನಾವು ನಂಬಿಕೆ ಇಟ್ಟುಕೊಂಡಿರುವಂತದ್ದು ಅದು ಕೋಟಿ ಚೆನ್ನಯ್ಯರ ಪ್ರತೀಕ ಅನ್ನುವ ಒಂದು ರೀತಿಯಲ್ಲಿ ಆ ನಂಬಿಕೆ ನಮಗೆ ಇದೆ. ಇಲ್ಲಿ ಎದುರಿಗೆ ಕಾಣುವಂತಹ ಗದ್ದೆ ಕೂಡ ಅವರ ಕೋಟಿ ಚೆನ್ನಯ್ಯರು ಇರುವ ಸಮಯದಲ್ಲಿ ಅದರಲ್ಲಿ ಬೇಸಾಯ ಕೂಡ ಮಾಡ್ತಾ ಇದ್ರು. ನಮ್ ಜೊತೆ ಈ ಮನೆಯವರಾದಂತಹ ರಾಜಶೇಖರ್ ಅವರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಇರುವಂತದ್ದು ಇಲ್ಲಿ ನಾನು ಮಡಿಕೆಯಲ್ಲಿದ್ದೀನಿ. ಇದು ನಮ್ಮ ಹಿರಿಯರಿಗೆ ಸೇರಿದಂತ ಇದು. ನಮ್ಮ ತಂದೆಯವರ ನಂತರ ನನ್ನ ಅಣ್ಣ ಇದಕ್ಕೆ ಯಜಮಾನಿ ಆಗಿದ್ರು. ಈಗ ಅವ್ರು ತೀರೋದ್ಮೇಲೆ ಈಗ ನಾನು ಇದ್ದೇನೆ, ಯಜಮಾನಿ ಆಗಿದ್ದೇನೆ. ಸೊ ಇದರಲ್ಲಿ ನಾವು ಈ ಸಣ್ಣದ್ರಿಂದ ನಮ್ಮ ತಂದೆಯವರಿಗೆ ಇದು ಎಕ್ಸೈಸ್ ಕಾಂಟ್ರಾಕ್ಟರ್ ಆಗಿದ್ರಿಂದ ಕೊಡಗು, ಮೈಸೂರು ಮತ್ತೆ ಸುಳ್ಯದವರೆಗೆ ಅವರು ಗಡಂಗೆಲ್ಲ ಮಾಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನಮಗೆ ಓದ್ಲಿಕ್ಕಾಗಿ ಮಡಿಕೇರಿಯಲ್ಲಿ ಅವರು ಮನೆ ಮಾಡಿದ್ರಿಂದಾಗಿ ನಾವು ಅಲ್ಲಿಯೇ ವಾಸ ಇದ್ದೇವೆ. ಹಾಗೆ ನಮ್ಮ ಅಜ್ಜ ಅವರು ಕೊಡಂಬಿನವರು, ಅವ್ರನ್ನ ಬ್ರಿಟಿಷರಲ್ಲಿ ಬಿಡ್ಡರ್ಸ್ ಇಲ್ಲ ಅಂತ ಹೇಳಿ ಅವ್ರನ್ನ ಕರೆಸಿದ್ದಕ್ಕಾಗಿ ಸೋಮವಾರಪೇಟೆಯಲ್ಲಿ ಹೋಗಿ ಅಲ್ಲಿ ಅವರು ಇದ್ ಮಾಡಿದ್ರು. ಸೊ ಹಾಗೆ ಸೋಮವಾರಪೇಟೆಯಲ್ಲಿ ನಮ್ಮ ಆಸ್ತಿ ಇದೆ. ಸೊ ಅಲ್ಲಿ ನಾವು ಮಡಿಕೇರಿಯಿಂದ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೇವೆ. ನಿಮಗೆ ಇಲ್ಲಿ ಎಷ್ಟು ಜಮೀನು ಇರುವಂತ ಜಾಗ? ಇಲ್ಲಿ ಸಾಧಾರಣ ಒಂದು 7 ಎಕರೆದಲ್ಲಿ ಗದ್ದೆ ಇದೆ. ಮತ್ತೆ ಇದು ಜಾಗ ಇದೆಲ್ಲ ಸೇರಿ ಒಂದು 20 ಎಕರೆ ಅಷ್ಟು ಇರ್ಬೋದು. ಇದು ಭಾರಿ ಪುರಾತನ ಮನೆಯಾಗಿದ್ದು ಇದರಲ್ಲಿ ಈಗ ಮುಳಿಹುಲ್ಲಿನಿಂದ ಮೇಲ್ಚಾವಣಿಯನ್ನು ನಿರ್ಮಾಣ ಮಾಡಿರುವಂತದ್ದು. ಈಗ ಮುಳಿಹುಲ್ಲು ಕಡಿಮೆ, ಇಲ್ಲಿ ಕೂಡ ಸಿಗ್ತಾ ಇಲ್ಲ. ಈಗ ಗುಡ್ಡಗಳು ಕಡಿಮೆ ಎಲ್ಲ ಕಳ್ಸಲ ಮುಳಿಹುಲ್ಲು ತಂದಿದ್ದು ಗೆದ್ಲಿಡ್ದು ಹೋಗಿದ್ದಕ್ಕೆ ಹಾಕ್ಲಿಕ್ಕೆ ಆಗಿಲ್ಲ. ಹೌದು, ಅದಕ್ಕೆ ಮಳೆ ಬರುವಾಗ ಇದು ಬರ್ತದೆ ಅಂತ ಇದು ಹಾಕಿರೋದು. ಟರ್ಪಲ್ ಅನ್ನು ಹೊದಿಕೆ ಮಾಡಿದ್ದಾರೆ. ಎಲ್ಲಾರು ಇಲ್ಲಿಂದ ಕೊಯ್ಲಾ ಫಾರ್ಮ್ ಇಂದ ಮುಳಿಹುಲ್ಲು. ಇದು ಸುಮಾರು ಒಂದು 500-600 ವರ್ಷದ ಹಳೆಯಾದಂತಹ ಒಂದು ಮನೆಯಾಗಿದೆ. ಬನ್ನಿ ಒಳಗೆ ಹೋಗುವ, ನೋಡ. ಎಲ್ಲ ವಿವರಣೆಯನ್ನು ಕೊಡ್ತಾರೆ ನಮ್ಗೆ ರಾಜಶೇಖರ್, ಈ ಮನೆಯವರಾದಂತಹ. ಅವರ ಇದ್ರಲ್ಲಿ ಕೋಟಿ ಚೆನ್ನೈವರೆಗೆ ಒಂದು 650 ವರ್ಷ ಅಂತ ಇದೆ. ಅದಕ್ಕಿಂತ ಮೊದಲೇ ಇದ್ದಂತ ಮನೆ. ಬಾರಿ ಹಳೆಯ ಈ ಮರಗಳೆಲ್ಲ ಹಿಂದಿನ ಕಾಲದ್ದೇ, ಆ ಕಾಲದ್ದೇ. ನನಗೆ ಗೊತ್ತಿದ್ದಾಗೆ ಇದನ್ನ ಬರೀ ಬಿದಿರು ಮಾತ್ರ ಚೇಂಜ್ ಮಾಡಿದಲ್ಲದೆ ಮತ್ತೆ ಅದಕ್ಕಿಂತ ಮೊದಲಂದ್ರೆ ಸಾಧಾರಣ 1900ರಲ್ಲಿ ಇದ್ರದ್ದು ಕಂಪ್ಲೀಟ್ ಒಂದ್ಸಲ ಹಳೆ ಇದ್ರನ್ನ ಬಿಚ್ಚಿದ್ದು 1900ರಲ್ಲಿ. 1900ರಲ್ಲಿ ಆಯ್ತಾ. ಅಲ್ಲಿಂದ ಅಲ್ಲ 1990ರಲ್ಲಿ ಬಿಚ್ಚಿದ್ದು. ಆಗ ಸಾಧಾರಣ ಇದ್ರಲ್ಲಿದ್ದ ಮುಳಿಹುಲ್ಲು ಸಾಧಾರಣ 1 ಕೋಲಷ್ಟು ದಪ್ಪ ಇತ್ತು. ಅದ್ರ ಮಧ್ಯದ್ದು ಇದು ನಡು ಬೆರೆಸೋಲು ಕಟ್ಟಾಗಿದ್ರಿಂದಾಗಿ ಸೋರ್ತಾ ಇತ್ತು ಅಂತ ಅದನ್ನ ಚೇಂಜ್ ಮಾಡ್ಲಿಕ್ಕಾಗಿ ಬಿಚ್ಚಿದ್ದು. ಇಡೀ ಆ ಗದ್ದೆಯಲ್ಲಿ ಫುಲ್ ಆಗಿತ್ತು ಈ ಮುಳಿಹುಲ್ಲು ವಾಪಸ್ ತೆಗ್ದಾಗಿ. ಅಲ್ಲಿಂದ ಕೆಲವು ಬಿದಿರೆಲ್ಲ ಈ ಒಲೆ ಹತ್ರ ಇದ್ದಿದ್ದೆಲ್ಲ ಅದೇ ತರ ಯಾವ್ದು ಹಳೇದು
ಹೊಸದು ಬಿದ್ರೆ ಆಗಿತ್ತು ಹಾಗೆ ಇತ್ತು ಹೊಗೆ ಇದಾಗಿ ಬಾಕಿ ಏನೂ ಆಗಿರ್ಲಿಲ್ಲ. ಮತ್ತೆ ಇದೆಲ್ಲ ಚೇಂಜ್ ಮಾಡಿದ್ದು ಆಮೇಲೆ 25 ವರ್ಷ ಕಳೆದ ಮೇಲೆ ಪುನಃ ಇದನ್ನ ಚೇಂಜ್ ಮಾಡಿದ್ದು 2015ರಲ್ಲಿ. ಅಲ್ಲಿಂದ ಮತ್ತೆ ಚೇಂಜ್ ಮಾಡಿಲ್ಲ ಇದು. ಆಯ್ತಾ, ಹಾಗೆ ಒಂದ್ಸಲ 2 ಸಲ ಪೂರ್ತಿ ತೆಗ್ದಿದೆ. ಮತ್ತೆ ಇದೆಲ್ಲ ಮರಗಿರೆಲ್ಲ ಅದೇ ಸೇಮ್, ಇದು ಯಾವ್ದು ಮುಟ್ಲಿಲ್ಲ. ಇದೆಲ್ಲ ಏನಂದ್ರೆ ಇದು ಮಾತ್ರ ಇದಕ್ಕೆ ಹಳೇದು ಇದು ಕೆಳಗೆ ಇತ್ತು, ಯಾವ್ದು ಇದಕ್ಕೆ ಕೂರ್ತಾ ಇತ್ತು. ಇದನ್ನ ಸ್ವಲ್ಪ ರೈಸ್ ಮಾಡಿ, ಇಲ್ಲಾರೆ ಈ ಬದಿಗೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲಿ ಇಲ್ಲಿ ಈ ಇದ್ರಲ್ಲಿ ಇದ್ದಿದಲ್ಲ, ಸೊ ಅದಕ್ಕಾಗಿ ಅದನ್ನ ಸ್ವಲ್ಪ ರೈಸ್ ಮಾಡಿಸಿದ್ವಿ. ಹಾಗೆ ಅದು ಬಿಟ್ರೆ ಬೇರೆ ಎಲ್ಲ ಅದೇ ಗೋಡೆ ಗೀಡೆ ಇದು ಎಲ್ಲ ಸೇಮ್, ಯಾವ್ದು ಇದಾಗಿಲ್ಲ. ನೋಡಿ ಹಿಂದಿನ ಕಾಲದ ಕಪಾಟ ಎಲ್ಲ ಉಂಟು ನೋಡಿ. ಇವತ್ತು ಈ ತರದ ಒಂದು ಕಪಾಟ ಕಾಣ್ಲಿಕ್ಕೆ ಸಿಗುದು ಬಾರಿ ಇರಲ್ಲ, ಎಲ್ಲಿ ಕೂಡ ಕಾಣ್ಲಿಕ್ಕೆ ಸಿಗುದಿಲ್ಲ. ಇದು ಮೊದಲೆಲ್ಲ ಮಣ್ಣಿನ ಗೋಡೆಯಲ್ಲೇ ಮಾಡ್ತಾ ಇದ್ರು. ಹೌದೌದು. ಈಗ ಒಳಗೆ ಪಯ್ಯವೈದ್ಯ ಕಂಡಿ ಮತ್ತೆ ಮಂಚ ಎಲ್ಲ ತೋರಿಸಿ ಉಯ್ಯಾಲೆ. ಕುಳಿತಂತ ಉಯ್ಯಾಲೆ ಇದು. ಅದು ಉಯ್ಯಾಲೆ ಅಲ್ಲಿತ್ತು, ಅದು ಆ ಕಾಲದಲ್ಲಿ ಇದ್ ಮಾಡಿ ಕಟ್ಟಾಗಿದ್ದಕ್ಕೆ ಮತ್ತೆ ನಮ್ಮ ತಂದೆ ಅದನ್ನ ದೇವ್ರ ಮನೆಯಾಗಿ ಇದ್ ಮಾಡಿದ್ದಾರೆ. ಆಯ್ತಾ, ಆ ಟೈಮಲ್ಲಿ ಬಾಗಿಲು ಇಲ್ಲಿದ್ದಿರ್ಬೇಕು, ಅಲ್ಲಿ ಇರ್ಲಿಲ್ಲ. ಇದು ಬರುವಾಗ ದಾರಿಲಿ ಪಯ್ಯವೈದ್ಯನಿಗೂ ಕೊಡ್ಚೆನ್ನರಿಗೂ ಜಗಳ ಆಗಿರ್ತಾವ ದಾರಿ ವಿಷಯದಲ್ಲಿ. ಸೊ ಇಲ್ಲಿ ಬಂದು ನೋಡುವಾಗ ಅವರೇ ಭಾವನ ಕೇಂದ್ರದಾಗುವಾಗ ಇಲ್ಲಿಂದ ವಾಪಸ್ ಹೋಗಿರೋದು. ಹೋಗಿ ಅಲ್ಲಿ ನಮ್ಮ ಕೆಳಗೆ ಗದ್ದೆ ಇದೆ, ಅಲ್ಲಿ ಹೋಗಿ ಮಂಡೋದು ಇದರಲ್ಲಿ ಹೊಸ್ಕೊಂಡಿದ್ರು. ಮತ್ತೆ ಇವ್ರು ಹೋಗಿ ಕರ್ಕೊಂಡ್ ಬರೋದು. ಅದಕ್ಕೆ ಅದನ್ನ ಇದಕ್ಕಾಗಿ ಅದಷ್ಟೇ ಕಂಡಿನ ಹಾಗೆ ಇಟ್ಕೊಂಡಿದೆ. ಕುವೆ ಕಂಡಿ ಬೇರೆ, ಇದು ಪಯ್ಯವೈದ್ಯ ಓಡಿದ ಕಂಡಿ ಅಂತ ಲೆಕ್ಕ. ಇದು ಆ ಕಡೆಯಿಂದ ಈ ಕಡೆ ನಿಂತು ಮಾತಾಡಬಾರ್ದು, ಆತರ ಅದಕ್ಕೆ ನಂಬಿಕೆ. ಇದು ಮೊದಲಿಂದ ಈಗ ಸಹ ಅದು ಮಾಡೋದಿಲ್ಲ. ಮತ್ತೆ ಇದು ಆ ಕಾಲದ್ದೇ ಇದು ಲೆಂಗ ಒಲೆ. ಇದು ಇದರಲ್ಲಿ ತಡಪೆಯಲ್ಲಿ ಇದು ಇಟ್ಬಿಟ್ಟು ಒಣಗಿಸ್ಲಿಕ್ಕೆ ಮಳೆಗಾಲದಲ್ಲಿ ಎಲ್ಲ ಅದೇ ಇತ್ತು. ಇದು ಅವತ್ತಿದೆ, ಅದನ್ನೇ ಇದು ಮಾಡಿದಲ್ಲ, ಚೇಂಜ್ ಮಾಡಿಲ್ಲ. ಇದು ಯಾವ್ದು ಚೇಂಜ್ ಮಾಡಿಲ್ಲ. ಅಲ್ಲಿಂದ ಅಲ್ಲಿಗೆ ರಿಪೇರಿ ಮಾಡ್ಕೊಂಡು ಇದ್ ಮಾಡ್ತಾರೆ. ಇದೆಲ್ಲ ಇತ್ತೀಚೆಗೆ ಇದೆಲ್ಲ ಇದು ಯಾವ್ದು ಇದು ಬಿಟ್ಟು ಹೊಡಿ. ಆ ಕಾಲದಲ್ಲಿ ತಾಮ್ರದ್ದು ಇರ್ಲಲ್ಲ, ಆಗ ಮಡಿಕೆ ಅದು ಇರ್ದಿದ್ದಲ್ಲ. ಆ ಕಾಲದ ಚೆನ್ನಮನೆ, ಅವರು ಆಡಿದ್ದು ಚೆನ್ನಮನೆ ಇದು. ಇದು ಅವರು ಆಡಿರುವಂತ ಚೆನ್ನಮನೆ. ಯಾಕಂದ್ರೆ ಇದು ಮರ ಒಂದೇ ಮರ, ಸಿಂಗಲ್. ಅದನ್ನ ಈ ಮಣ್ಣದು ಇದ್ರಲ್ಲಿ ನಾವು ಬೆರಳಲ್ಲಿ ಮಾಡಿದಾಗ ಇದೆ. ಕೆಲಸ ಸುಮಾರು ಮಾಡಿದ್ದಾರೆ, ಅದು ಕಲ್ಲಲ್ಲ ಏನೋ ಮಾಡಿದ್ದಾರೆ. ಇದು ನೋಡಿ ಆಚೆ ಮಾಡಿದ್ದು ಒಂದು 70 ವರ್ಷದ್ದು ಇತ್ತೀಚಿನ. ಅದು ನೋಡಿ, ಅದು ಇಲ್ಲಿ ಕಟ್ಟಾಗಿದೆ ಕೇಳಿದೆಲ್ಲ. ಇದು ನೋಡಿ, ಆ ಮರನೇ ನಿಂತಿಲ್ಲ. ಆ ಮರಕ್ಕೂ ಈ ಮರಕ್ಕೂ ವ್ಯತ್ಯಾಸ. ಹೌದು ನೋಡಿ, ಆ ಕಾಲದ್ದು ಎಷ್ಟು, ಆ ಕಾಲ ಇವತ್ತು ಕೂಡ ಆ ಕಾಲದ ಕೂಡ ಡಿಸೈನ್ ಈ ತರ ಮಾಡ್ತಿದ್ರು ನೋಡಿ. ಇವತ್ತು ಯಾವುದೇ ಮಿಷನ್ ಕೂಡ ಇಲ್ಲದೆ ಉಪಯೋಗಿಸದೆ ಈ ತರದ ಕಬ್ಬಿಣದಂತ ಯಾವುದೇ ಉಪಕರಣಗಳನ್ನು ಉಪಯೋಗ ಮಾಡದೆ ನೋಡಿ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದು ಆ ಕಾಲದಲ್ಲಿ ಗಾಳಿ ಬೆಳಕಿಗೆ ಕಿಡಿಕಿ ಅಂತಲ್ಲಿ ಇಷ್ಟೇ, ಕುವೆ ಕಂಡಿ ಅಂತ ಇದ್ರಲ್ಲೇ ಅವ್ರು ಮಾತಾಡೋದು. ಯಾರು ಕೊಡ್ಚೆನ್ನ ಮತ್ತೆ ಕಿನ್ನಿದವ್ರು ಮಾತಾಡಿದ ಕುವೆ ಕಂಡಿ ಇದೆ, ಇದೇ ಕಂಡಿ. ಹಾಗೆ ಏನಂತ ಹೇಳಿದ್ರೆ, ಕಾಡು ಪ್ರಾಣಿ ನುಳ್ಸಲಿ ಬರ್ಲಿಕ್ಕೆ ಆಗಲ್ಲ, ಕಳ್ಳಕ್ ಹಾಕರು ನುಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಸೇಫ್ಟಿಗಾಗಿ ಈ ತರದ ಕಂಡಿ ಮಾಡ್ತಾ ಇದ್ರು, ಗಾಳಿ ಬೆಳಕಿಗಾಗಿ. ಮತ್ತೆ ನೋಡಿ ಇಲ್ಲಿ ನೀವು ಹೇಳಿರಲ್ಲ, ಇಲ್ಲಿ ಒಂದು ಇದಿದೆ ನೋಡಿ, ದೀಪ ಇಡ್ಲಿಕ್ಕೋ ಅಥವಾ ಇದಕ್ಕೋ ಏನಾದ್ರು ಇಡ್ಲಿಕ್ಕೆ ಎಲ್ಲ ಮಾಡಿದ್ದಾರೆ. ಮೊದ್ಲೆಲ್ಲ ದೀಪ ಆ ತರದ ಗಂಡಿಯಲ್ಲಿ ಇರ್ತಾ ಇದ್ರು. ಮತ್ತೆ ಇಲ್ಲಿ ಒಂದು ಸಣ್ಣದಿದೆ, ಆ ಕಡೆನು ಅಲ್ಲಿ ಒಂದು ನೋಡಿ, ಇದು ಗಂಧ ಹರಿಯುವಂತ ಇದೆ. ಹೌದೌದು. ಇದು ಇತ್ತೀಚಿನ ದಿನದ ಅವತ್ತೇ ಇದ್ದ ಇದು. ಆದ್ರೆ ಇದು ಹಳೆದಲ್ಲ, ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕು. ಅದು ಇದರಲ್ಲಿ ಈ ಗಟ್ಟಿದ ಇದು ಮಾಡ್ಬಿಟ್ಟದು ನೋಡಿ, ಇದು ಹೋಗಿದೆ, ಕಲ್ಲಲ್ಲ ಅದ, ಇದಂತ ಬಳಪ ಕಲೆ, ಬಳಪದ ಕಲ್ಲ ಕಾಣಿಸ್ತದೆ. ಮತ್ತೆ ಇದು ನಮ್ಮ ಅಜ್ಜಿದು ಪೆಟ್ಟಿಗೆ. ಬರೀ ಇದು ಬೆತ್ತದ ಅಂತ ಕಾಣ್ತದಲ್ಲ? ಬೆತ್ತಲ್ಲ, ಅದೆಂತದ್ದು ಬಳ್ಳಿಲಿ ಮಾಡಿದ್ರು ನೋಡಿ. ಅಲ್ಲ ಬೆತ್ತದ ಅಂತ, ಇಲ್ಲಾದ್ರೆ ಎಷ್ಟು ಬಾಲಿಕೆ ಬರ್ಲಿಕ್ಕಿಲ್ಲ. ಬೆತ್ತನ್ನು ಬಳ್ಳಿ ಎರಡು ಸೇರಿಸಿದಾರ ಏನೋ ಗೊತ್ತಿಲ್ಲ. ಅದು ಈಗೆಲ್ಲ ಹಾಕ್ಲಿಕ್ಕೆಲ್ಲ ಆಗಿದ್ದು.
ಆದ್ಮೇಲೆ ಇನ್ಮೇಲೆ ಕಾಳಿಗೆ ಸಿಕ್ಕೋಲ್ಲ ಇದು. ಹೌದೌದು ಅಲ್ಲೇ ನೋಡಿ ಈ ತರದ್ದು ಕುಜಿಲ ಅಂತ ಹೇಳ್ತಾರೆ ಅದಕ್ಕೆ, ಮಡಿಕೆ ಇದು ಶೇಂದಿ ತೆಗೆಯುವಂಥದ್ದು. ಇದು ನೋಡಿ ಡಿಸೈನ್ ನೋಡಿ, ಹಳೆಯ ಕಾಲದಾದ್ರೂ ಕೂಡ ಉಂಟಾ, ಭಾರಿ ಡಿಸೈನ್ ಉಂಟು ನೋಡಿ, ಭಾರಿ ಒಂದು ತುಂಬ ವರ್ಷ 100 ವರ್ಷ ಹಳೆಯದಂತ ಕಾಣ್ಬೋದಲ್ಲ? ಹಾ ಅಷ್ಟಿರ್ಬೋದು, 100 ವರ್ಷದ ಮೇಲೆ ಇರ್ಬೋದು. ಇದು ಕಂಪ್ಲೀಟ್ ಇದಾಗಿತ್ತು, ಅದನ್ನ ಇದು ಮಾಡಿರೋದು, ಜಾಯಿನ್ ಮಾಡಿ ಇಟ್ಟಿರೋದು. ಕಾಣೋದಿಲ್ಲ, ಪೇಂಟ್ ಹೊಡೆದಲ್ಲ, ಹೊಡೆದೋಗಿತ್ತು ಅದು. ಅದನ್ನ ಜಾಯಿನ್ ಮಾಡಿ ಅದಕ್ಕೆ ಪೇಂಟ್ ಮಾಡಿರೋದು, ಅದಕ್ಕೆ ನಿಮಗೆ ಇಲ್ಲಿ ಇದು ಗೊತ್ತಾಗಲ್ಲ. ತರಲಿಕ್ಕೆ ಸೇಂದಿ ಹೊತ್ಕೊಂಡು ಬರ್ಲಿಕ್ಕೆಲ್ಲ ಇದೇ ಯೂಸ್ ಮಾಡ್ತಾ ಇದ್ರು. ಕಾಲದೊಂದು ಡೋರ್, ಈ ತರದ ಸರಪಳಿಯನ್ನು ಮಾಡಿ, ಸರಪಳಿ ಮಾತ್ರ ಅಲ್ಲ ನೋಡಿ, ಇದು ಈ ತರದ್ದು ಇದ್ರಲ್ಲಿ ಮೇಲೆ ಒಂದು ಹಲಿಗೆ ಇರ್ತದೆ ಇದ್ರ ಮೇಲೆ, ಅದಕ್ಕೆ ಇದಾಗ್ಬಿಟ್ಟು ಕೆಳಗೆ ಇದು ತೆಂಗಿನ ಚಿಪ್ಪಿ ಉಂಟಲ್ಲ ಅದರಲ್ಲೇ ಅದು ತಿರುಗುವಂತದ್ದು, ಬಿಜಾಗ್ರ ಇಲ್ಲ, ಹೌದು ಇಲ್ಲದ ಇದಾಗಿದೆ. ಅದು ಗೆದ್ರೆ ಅದರ ಕಾಲು ಹೋಯ್ತಾ ಅಲ್ಲ, ಇವತ್ತಿನ ಜನಗಳಿಗೆ ಇದು ನೋಡ್ಲಿಕ್ಕೇನೆ ಕಡಿಮೆ ಅಂತ, ಅದಕ್ಕೆ ನಾ ಇದನ್ನ ಹಾಗೆ ಇಟ್ಟಿದ್ದು ನೋಡಿ. ಅದು ಇದೇ ಇದ್ದಿದ್ದನ್ನ ಅದನ್ನ ಬಾಗಿಲು ಇದು ಮಾಡಿದ್ ನೋಡಿ, ಆಚಾರ್ಯ ಮಾಡಿದ್ದು, ಅದನ್ನ ಕಂಪ್ಲೀಟ್ ಕೆತ್ತಿ ಇದೆಲ್ಲ ಮಾಡ್ಬಿಟ್ಟು ಅದು ಬಾಗಿಲು ಮಾಡಿದೆ. ಈ ಬಾಗಿಲನ್ನ ಇಟ್ಕೊಂಡಿದ್ದೆ, ಯಾಕೆಂದ್ರೆ ಅದು ಇದಾಕಿ ಇಟ್ಟಿದ್ದು, ಅದು ಬಿಜಾಕರಿಗೆ ಅದನ್ನ ಇರ್ಲಿಲ್ಲ, ಅದು ತುಂಬಾ ಹಾಗೆ ಕಾಣ್ಬೇಕು. ಆಯ್ತಾ, ಪುನಃ ಇದಾಯ್ತು, ಇನ್ನು ಪುನಃ ಅದನ್ನ ಇದು ಮಾಡಿ ಸೆಟ್ ಮಾಡಿ ಇಡಬೇಕು, ನೋಡ್ಬೇಕು. ಮರದ ದಿಮ್ಮಿ ಹಗ್ಗದಲ್ಲಿ ಕಟ್ಟಿ ಇದರಲ್ಲಿ ಬಿಡೋದು ಬಾಗಿಲು ಹೊಡಿಲಿಕ್ಕೆ. ಹಾಗೆ ಸಾಧಾರಣ ಬಾಗಿಲ ಆಗ್ತಾರೆ ಏನು, ಅದಕ್ಕೆ ಅಷ್ಟು ದಪ್ಪದಲ್ಲಿ ಅಷ್ಟು ಇದು ಮಾಡ್ತಾ ಇದ್ರು. ಮತ್ತೆ ಅಂತ ಮರಗಳೇ, ಬೆಳೆದ ಮರಗಳೇ ಅವರು ಉಪಯೋಗಿಸ್ತಾ ಇದ್ದಿದ್ದಲ್ಲ. ಇವತ್ತು ಕೂಡ ಇದನ್ನು ಆರಾಧನೆ ಮಾಡುವಂತದಲ್ಲ, ಅದೇ ಅದರಲ್ಲಿ ಮೇಲೆ ಇದು ಹಳೆ ಕಾಲದ್ದು ನೋಡಿ, ಇದೆ ದೀಪ, ಆ ದೀಪದು ಹಳೆ ಕಾಲದ ದೀಪ, ಆ ಕಾಲದ ದೀಪ ಇದು. ಅಲ್ಲಿ ದೀಪವನ್ನು ಇಟ್ಟು ಆರಾಧನೆ ಮಾಡುವಂತದ್ದು, ಕಟ್ಲಿಕ್ಕೆ ಉಪಯೋಗಿಸ ಇದು. ಮುಡಿ ಒಂದೇ ತರ ಬರ್ಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ, ರೌಂಡ್ ಮತ್ತೆ ಆದಷ್ಟು ಯಾವ್ದು ಹೊರಗೆದು ಹುಲ್ಲು ಉಂಟಲ್ಲ ಅದು ಒಳಗೆ ಸೇರುವ ಹಾಗೆ ಅದನ್ನ ಹೊಡೆದು ಹಗ್ಗದಲ್ಲಿ ಟೈಟ್ ಮಾಡ್ತಾ ಬರ್ತಾರೆ. ಈಗ ಇಲ್ಲಿ ಯಾರಿಗ ಅಗತ್ಯ ಇಲ್ಲ, ಈಗ ಚೀಲದಲ್ಲಿ ಹಾಕಿ ಮೊದಲದಲ್ಲಿ ಇಟ್ರೆ ನಿಮಗೆ ಮೇಲೆ ಇಟ್ರೆ ಇದರಲ್ಲಿ ಭತ್ತ ಏನು ಹಾಳಾಗೋದಿಲ್ಲ.